ಸರ್ ಮತ್ತೊಂದು ವಿಚಾರ, ನಿರ್ಮಾಪಕರಿಗೆ ನಿಮ್ಮ ಸಮಸ್ಯೆಗಳೇನಿದೆ ಅಂತ ಹೇಳ್ಬಿಟ್ಟು ಫಿಲ್ಮ್ ಚೇಂಬರ್ಗೆ ಒಂದು ಪಟ್ಟಿ ಮಾಡ್ಕೊಂಬಂದು ಕೊಡಿ ಅಂತ ಹೇಳಿದಿರಂತೆ. ಸೊ ಅದನ್ನ ಪಟ್ಟಿ ಮಾಡಕ್ ಹೋಗಿ ಬೇರೆ ತರ ಪಟ್ಟಿ ಮಾಡ್ಬಿಟ್ಟಿದ್ದಾರೆ ಗೋವಾದಲ್ಲಿ. ಸೊ ಅದ್ರ ಬಗ್ಗೆ ಏನ್ ಕಮೆಂಟ್ ಮಾಡ್ತಾರೆ? ಅದು ಇವಾಗ ಬೇಡ, ಅದು ಆಮೇಲೆ ಮಾತಾಡೋಣ. ಒಟ್ಟಿನಲ್ಲಿ ಸಮಸ್ಯೆ ಯಾವತ್ತು ಏನಂದರೆ ಪಿನ್ ಪಾಯಿಂಟ್ ಆಗಲೇಬೇಕು. ನೀನೇ ಸಮಸ್ಯೆ ಅಂದರೆ ಹೇಳಬೇಕು, ನೀನೇನು ಸರಿ ಮಾಡ್ಬೇಕು ಅಷ್ಟೇ. ಅದು ಆ ಥರ ಇಲ್ಲದೆ ಸುಮ್ಮನೆ ಮಾತುಕತೆಗಳು ಬೇಡ. ಆಮೇಲೆ ಫಸ್ಟ್ ಆಫ್ ಆಲ್ ಇಲ್ಲೇ ಕೂತ್ಕೊಂಡು ಮಾತಾಡೋ ಅಲ್ಲಿಗೆ ಎಲ್ಲ ಯಾಕೋದು ಇವೆಲ್ಲ ಪ್ರಶ್ನೆಗಳು ಜಾಸ್ತಿ ಉಟ್ಕೊಳ್ಳುತ್ತೆ. ಸೊ ಅವೆಲ್ಲ ಬೇಡ. ಅದು ಅಲ್ಲೇನೋ ನಡಿಬಾರ್ದು ನಡೆದೋಗಿದೆ ಅವ್ರುಗಳಿಗೆ. ಅದೇನೋ ಚಿಕ್ಕ ವಿಷಯ ಯಾರೋ ಒಬ್ಬರು ಮಾಡೋದು ಅದು ಎಲ್ಲರ ಮೇಲೆ ಹೋಗ್ತಾ ಇರುತ್ತೆ. ಇಂಡಸ್ಟ್ರಿ ಯಾವಾಗಲೂ ಅಷ್ಟೇ, ಒಬ್ಬರು ತಪ್ಪು ಮಾಡಿದ್ರೆ ಅದು ಫುಲ್ ಇಂಡಸ್ಟ್ರಿ ಮೇಲೆ ಹೋಗುತ್ತೆ. ಸೊ ಪ್ರೊಡ್ಯೂಸರ್ಸ್ ಆದವರು ಎಲ್ಲೇ ಹೋದ್ರು ಯಾವ ಥರ ಹೋದ್ರು ಜವಾಬ್ದಾರಿಯಿಂದ ನಡ್ಕೋಬೇಕು ಅನ್ನೋದನ್ನ ಹೇಳ್ಬೇಕಾಗುತ್ತೆ. ಜವಾಬ್ದಾರಿ ಬೇಕು ಎಲ್ಲೇ ಹೋದ್ರು ಕೂಡ. ಇದು ಒಳ್ಳೆ ವಿಷಯಗಳಲ್ಲ ಇವೆಲ್ಲ. ಸರ್ ಈಗ ಮೇನ್ ಲೀಡ್ ಆಗಿ 43 ವರ್ಷದಿಂದ ಜರ್ನಿ ಸರ್. ಬಟ್ ಬಾಲನಟನಾಗಿ 53 ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು. ನೀವು ಧೂಮಕೇತು ಫಸ್ಟ್ ಸಿನಿಮಾ ನಿಮ್ಮದು. 53 ವರ್ಷ ಅದು ಸುದೀರ್ಘವಾದಂಥ ಜರ್ನಿ ಸರ್. ಬಾಲನಟ ಅನ್ನೋದಕ್ಕಿಂತಲೂ ಇಂಡಸ್ಟ್ರಿನ ದೊಡ್ಡ ಮಟ್ಟದಲ್ಲಿ ನೋಡಿದಂಥವ್ರು ನೀವು. ಈ ಒಂದು ಕ್ರೇಜು, ಈ ಒಂದು ಜನಗಳ ಒಂದು ನಿರೀಕ್ಷೆಗಳು ಯಾವತ್ತೂ ಕಮ್ಮಿ ಆಗದಿರೋಂತಹ ಏಕೈಕ ನಟ 4 ಜನರೇಷನ್ ನೋಡಿದ್ದೀರಾ ಸರ್ ನೀವು. ಸರ್ ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ, ಆಯಿತಾ? ಬೇರೆ ವಿಷಯ ಕಡೆ ಕಣ್ಣು ವಾಲೋದಿಲ್ಲ, ಮನಸ್ಸು ಹೋಗೋದಿಲ್ಲ. ಯಾಕೆ ಸರ್ ರಿಯಲ್ ಎಸ್ಟೇಟ್ ಮಾಡ್ಕೊಂಡಿಲ್ಲ, ಯಾಕೆ ಸರ್ ಮನೆ ಮಾಡ್ಕೊಂಡಿಲ್ಲ, ನನಗೆ ಅದ್ರ ಮೇಲೆ ಗಮನನೇ ಇರಲಿಲ್ಲ. ನನಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಿರಲಿಲ್ಲ. ನನಗೆ ಇವತ್ತು ದುಡ್ಡು ಕೊಡಿ, ನೀವು 1000 ಕೋಟಿ ಕೊಡಿ, 1000 ಕೋಟಿಲಿ ಸಿನಿಮಾ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತೀನಿ. 1 ಕೋಟಿ ಕೊಡಿ, 1 ಕೋಟಿಯಲ್ಲಿ ಸಿನಿಮಾ ಮಾಡೋಕ್ಕೆ ಯೋಚನೆ ಮಾಡ್ತೀನಿ. ಬೇರೆ ಬರೋಲ್ಲ ನನಗೆ. ಬೇರೆ ಬೇಡವೂ ಬೇಡ ಅಂತ ಮನಸ್ಸು ತುಂಬ ಹೊಡ್ಕೊಳ್ಳುತ್ತೆ. ಇಷ್ಟನೂ ಇಲ್ಲ ನನಗೆ. ಸಪೋಸ್ ರಿಯಲ್ ಎಸ್ಟೇಟ್ ಮಾಡಿದ್ದೆ ಅಂತ ಇಟ್ಕೊಳ್ಳಿ, ಏನು ಮಾಡ್ತಿದ್ದೆ ನಾನು? ಸಾಕು ಸಿನಿಮಾ ಅಂತ ರೆಸ್ಟೋರೆಂಟಲ್ಲಿ ಬಿದ್ದಿರ್ತಿದ್ದೇನೆ. ಸೊ ದೇವರು ಅದಕ್ಕೆ ನನಗೆ ಅವಕಾಶನ ಕೊಟ್ಟಿಲ್ಲ. ಇಲ್ಲ ಇಲ್ಲಿಗೆ ಇದೆ ಕೆಲಸ, ಇಲ್ಲಿ ಮಾಡೋ ಅಂಥದ್ದಿದೆ. ಆಮೇಲೆ ಕನಸುಗಳು ಪರಿಸ್ಥಿತಿಗೆ ತಕ್ಕಾಗಿ ಮಾಡೋಕ್ಕಾಗಲಿಲ್ಲ. ಕೆಲವೆಲ್ಲ ಉಳ್ಕೊಂಬಿಟ್ಟಿದೆ ಹಂಗೆ. ಅದು ನನ್ನ ಪರಿಸ್ಥಿತಿ ಇರ್ಬೋದು, ಮನಸ್ಥಿತಿ ಇರ್ಬೋದು, ಎಲ್ಲ ಗೊಂದಲಗಳಲ್ಲಿದೆ. ಬಟ್ ನನ್ನ ತಾಕತ್ತು, ನನ್ನ ಒಳಗಿರೋ ಆಸೆ, ಕನಸಿದೆಯಲ್ಲ, ಅದು ಯಾವತ್ತೂ ಕಡಿಮೆ ಆಗಿಲ್ಲ. ಅದನ್ನು ಪೂರ್ತಿ ಜನಗಳಿಗೆ ಕೊಡೋಕ್ಕಾಗಿಲ್ಲ. ನಾನು ಯಾವಾಗಲೂ ಒಂದು ಮಾತು ಹೇಳ್ಕೊಂಡೇ ಬಂದೀನಿ. ನನಗೆ ಪ್ರೀತಿ ಬೇಕು ಸಿನಿಮಾ ಮಾಡಬೇಕಾದ್ರೆ. ನಮ್ಮ ಅಪ್ಪ ಕೊಟ್ಟಿದ್ದು ಪ್ರೀತಿ ಬೇಕು, ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದು ಪ್ರೀತಿ ಕೊಡ್ಬೇಕು ನನಗೆ. ಅದು ಕೊಡೋಕ್ಕಾಗೋದು ಯಾರು ಇವಾಗ? ಈ ಜನ ಕೊಡಬೇಕು. ಅದು ಕೊಟ್ಟರೆ ನೀವು ತಲೆ ಎತ್ಕೊಂಡು ಓಡಾಡ್ತೀರ. ನೀವು ಕೊಡಲಿಲ್ಲ ಅಂದರೆ ನಾನು ಕುಗ್ದು ನಿಮ್ಮ ಜೊತೆ ಅಷ್ಟೇ. ಆ ನಂಬಿಕೆ ಕೊಡ್ಬೇಕು ನೀವು. ನನ್ನ ಕೈಲಿ ತಾಕತ್ತು ಇವತ್ತಿಗೂ ಇದೆ. ನನಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಜೋಬಲ್ಲಿ ದುಡ್ಡು ಹಾಕಕ್ಕೆ ಬಂದಿಲ್ಲ. ಮನಸ್ಸಲ್ಲಿ ಜನರನ್ನ ಸೇರಿಸ್ಕೊಳ್ಳೋದು ಅಷ್ಟೇ ಗೊತ್ತಿಲ್ಲ. ನನಗೆ ಬೇರೆ ಅಭ್ಯಾಸ ಇಲ್ಲೂ ಇಲ್ಲ, ಬೇರೆ ಬೇಕಾಗೂ ಇಲ್ಲ ನನಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.